ಕರ್ಕೊಂಡು ಹೋಗ್ರಿ, ಹೊರಗಡೆ ಕರ್ಕೊಂಡು ಹೋಗ್ಬಿಡ್ತದೆ. ಏನ್ ಮಾಡ್ತದ ಒಳಗೆ ಬ್ರೋ? ಹೊಡೆಯಕ್ಕೆ ಬಂದರು ಸರ್ ಇವ್ನಿಗೆ. ಫ್ಯಾನ್ ಮೂಮೆಂಟ್ ಅಂತ ನಾವು ಫೋಟೋ ತೊಗೊಂಬಂದಿದ್ವಿ, ನನಗೆ ಹೊಡೆಯಕ್ಕೆ ಬಂದರು. ಏನು ಅಷ್ಟು ಪರ್ಮಿಷನ್ ಇಲ್ವಾ? ಫೋಟೋ ತೊಗೊಂಡೋಗೋ ಪರ್ಮಿಷನ್ ಇಲ್ವಾ? ಎಷ್ಟೋ ಜನ ಫ್ಲ್ಯಾಗ್ ಎಲ್ಲ ತೊಗೊಂಡೋಗ್ತಾರೆ. ಜಸ್ಟ್ ನಾನು ಒಂದು ಆರ್ಟ್ ಮಾಡಿಕೊಂಡು ಡ್ರಾಯಿಂಗ್ ಮಾಡ್ಕೊಂಬಂದರೆ ಪರ್ಮಿಷನ್ ಇಲ್ವಾ? ಏನಾದರೂ ಗಲಾಟೆ ಮಾಡ್ತಿದ್ದೀವಾ? ಬೇರೆಯವ್ರ ಜೊತೆ ಏನಾದರೂ ಇದು ಮಾಡ್ತಿದ್ದೀವಾ? ಯಾರಿಗಾರು ರೇಗಿಸ್ತಾ ಇದ್ದೀವಾ? ಏನೂ ಇಲ್ಲ. ನಾವು RCB ಫ್ಯಾನಾಗಿ ಬಂದಿದ್ದೀವಿ, ಪೊಲೀಸವ್ರು ಬಂದ್ಬಿಟ್ಟು ನಮ್ಗೆ ಹೊಡೆಯಕ್ಕೆ ಬರ್ತಾಯಿದ್ದಾರೆ. ಏನಕ್ಕೆ ಈ ಥರ ಮಾಡಿದ್ರೆ ಅಂತ ದೇವ್ರನೇ ಗೊತ್ತಿಲ್ಲ. ಈ ಥರ ಮಾಡಿದ್ರೆ ಯಾರು ನಾವು ಸ್ಟೇಡಿಯಮ್ಗೆಲ್ಲ ಬರೋಕ್ಕೆ ಓಪೆ ಕಳ್ಕೊಂಡ್ಬಿಡ್ತೀವಿ. ಈ ಫೋಟೋ ಎಲ್ಲ ತೊಗೊಂಬರ್ಬಾರ್ದು, ಯಾವ ಡ್ರಾಯಿಂಗ್ ತೊಗೊಂಬರ್ಬಾರ್ದು. ಅದ್ರ ಪರ್ಮಿಷನ್ ಇಲ್ವಾ ಸರ್? ಅದೇ ಕೇಳ್ತಾ ಇದ್ದೀನಿ, ಪತ್ರ ಪರ್ಮಿಷನ್ ಇಲ್ವಾ ಅದ ಕೇಳ್ತಾ ಇದ್ದೀನಿ. ಇವಾಗ ದರ್ಶನ್ ಅವ್ರ ಫೋಟೋ ತೊಗೊಂಡೋಗಿರೋದಕ್ಕೆ ವಿರಾಟ್ ಕೊಹ್ಲಿ ಫೋಟೋ ಅವರು ಆಲ್ರೆಡಿ ಒಂದು ಇದಾಗಿದೆ ಅಂದ್ಬಿಟ್ಟು ಇವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ನಾವು ಅವಾಗಿಂದ ಅವ್ರ ದೇವ್ರ ಥರ ನೋಡೋದು, ಅವ್ರನ್ನ ದೇವ್ರ ಥರನೇ ಪೂಜಿಸೋದು. ವಿರಾಟ್ ಕೊಹ್ಲಿ ಹೆಂಗೋ ಎಲ್ಲರೂ ಹಂಗೆ ನಾನು ಮಾತಾಡ್ತಾ ಇರೋದು. ಈಗ ಅಷ್ಟು ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟು ಹೊಡೆಯೋಕ್ಕೆಲ್ಲ ಟ್ರೈ ಮಾಡಿದ್ರು, ಫೋನ್ ಕಿತ್ಕೊಳ್ಳೋಕೆ ಟ್ರೈ ಮಾಡಿದ್ರು. ಇಷ್ಟೆಲ್ಲ ಮಾಡಿದ್ರೆ ಹೆಂಗೆ? ನಾವು ಫ್ಯಾನ್ಸ್ಗಳು ಒಳಗಡೆ ಬರಬೇಕಾ ಸ್ಟೇಡಿಯಂ ಒಳಗಡೆ ಬೇಡವಾ ಅಂತ? ಡಿ-ಬಾಸ್ ಫ್ಯಾನ್ಸ್ ನೋಡ್ಕೊತಾರೆ ಸರ್, ನಾವು ನೋಡ್ಕೊಳ್ಳಲ್ಲ. ಡಿ-ಬಾಸ್ ಫ್ಯಾನ್ಸ್ ನೋಡ್ಕೊತಾರೆ. ಸ್ಟೇಡಿಯಮ್ಗೆ ಬಂದಿದ್ದಾರಲ್ಲ, ಎಲ್ಲೋ ಇನ್ನೋಸೆಂಟ್ ವಿಲನ್ ಅಂತ ಇಡೀ ಎಲ್ಲರಿಗೂ ಗೊತ್ತು, ನನ್ನ ಫ್ಯಾನ್ ಫಾಲೋವರ್ಸ್ಗೆ ಗೊತ್ತು, ಎಲ್ಲ ನೋಡ್ಕೊತಾರೆ. ಡಿ-ಬಾಸ್ ಫ್ಯಾನ್ಸ್ ನೋಡ್ಕೊತಾರೆ, ನಾನೇನು ಮಾತಾಡಲ್ಲ ಬ್ರೋ. ಪೊಲೀಸ್ ಅವ್ರಿಗೆ ಕರೆಕ್ಟಾಗಿ ರೀಸನ್ ಇಲ್ಲದೆ ಸುಮ್ಮನೆ ಯಾರನ್ನೂ ಟಚ್ ಮಾಡೋಕೆ ಹೋಗ್ಬೇಡ್ರಿ. ಅದು ಭಯಂಕರ ಆಗಿರುತ್ತೆ. ಡಿ-ಬಾಸ್ ಫ್ಯಾನ್ಸ್ನೆಲ್ಲ ಎದುರಾಕೊಂಡ್ರೆ ಭಯಂಕರವಾಗಿರುತ್ತೆ ಅನ್ನೋದು ಕೇಳೋಕ್ಕೆ ಇಷ್ಟಪಡ್ತೀನಿ ಬ್ರೋ.